ಬೆಂಗಳೂರಲ್ಲಿ ಉಲ್ಬಣ ಆಗ್ತಾ ಇರುವಂತಹ ಪ್ರಮುಖ ಸಮಸ್ಯೆಯ ಸುದ್ದಿ ಇದು. ಬೆಂಗಳೂರಲ್ಲಿ ಜಲಕ್ಷಾಮ ತಾಂಡವ ಮಾಡ್ತಾ ಇದೆ. ಹನಿ ನೀರಿಗೂ ಕೂಡ ತತ್ವಾರ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಬೇಕಾಬಿಟ್ಟಿ ನೀರು ವ್ಯರ್ಥ ಮಾಡಿದ್ರೆ ಇನ್ನು ಮುಂದೆ ದಂಡಂ ದಶಗುಣಂ. ವಾಹನ ತೊಳೆಯೋದಕ್ಕೆ ನೀರು ಬಳಸಿದ್ರೆ 5,000 ರೂಪಾಯಿ ದಂಡ ವಿಧಿಸುತ್ತಾರೆ. ನೀರು ಪೋಲು ಮಾಡುವವರಿಗೆ ಬ್ರೇಕ್ ಹಾಕ್ತಾ ಇದೆ BWSSB. 5,000 ದಂಡದ ಜೊತೆಗೆ 500 ರೂಪಾಯಿ ಹೆಚ್ಚುವರಿ ದಂಡವನ್ನು ಕೂಡ ವಿಧಿಸಲಾಗುತ್ತೆ. ಸಾರ್ವಜನಿಕರು ಮಿತವಾಗಿ ನೀರು ಬಳಸುವಂತೆ ಈ ಮೂಲಕವಾಗಿ ಸೂಚನೆಯನ್ನ ನೀಡ್ತಾ ಇದೆ BWSSB. ಹಲವು ವಿಚಾರಗಳನ್ನು ಅದು ಸ್ಪಷ್ಟಪಡಿಸಿದೆ. ವಾಹನಗಳ ಸ್ವಚ್ಛತೆಗೆ, ಕೈತೋಟಕ್ಕೆ, ಕಟ್ಟಡ ನಿರ್ಮಾಣಕ್ಕೆ, ರಸ್ತೆ ನಿರ್ಮಾಣಕ್ಕೆ ಅಥವಾ ಮನರಂಜನೆಗಾಗಿ ಕಾರಂಜಿಗೆಲ್ಲ ನೀರು ಬಳಸಬೇಡಿ ಅಂತ ಸೂಚನೆ ಕೊಡ್ತಾ ಇದೆ. ಅದರ ಜೊತೆಗೆ ಒಂದೊಮ್ಮೆ ಈ ನಿಯಮಗಳ ಉಲ್ಲಂಘನೆ ಮಾಡಿದ್ದೇ ಆದರೆ 5,000 ರೂಪಾಯಿ ದಂಡ, ಜೊತೆಗೆ ಮತ್ತೆ ಅದು ರಿಪೀಟೆಡ್ಲಿ ಆಗ್ತಾ ಹೋದ್ರೆ ನಿತ್ಯ 500 ರೂಪಾಯಿ ಹೆಚ್ಚುವರಿ ದಂಡವನ್ನ ವಿಧಿಸಲಿದೆ ಜಲಮಂಡಳಿ. ನೀರು ವ್ಯರ್ಥ ಮಾಡಿದ್ರೆ ದಂಡ ಕಟ್ಟಬೇಕಾಗತ್ತೆ. ಅಂತಹದೊಂದು ಈಗ ಸೂಚನೆಯನ್ನ BWSSB ಕೊಡ್ತಾ ಇದೆ. ಈ ಮೂಲಕ ನೀರು ಪೋಲಾಗೋದನ್ನ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ. ಬೆಂಗಳೂರು ಅಷ್ಟೇ ಅಲ್ಲ, ಹಲವು ಭಾಗಗಳಲ್ಲಿ ನೀರಿನ ಸಮಸ್ಯೆಗಳಾಗ್ತಾ ಇದೆ. ಮಲೆನಾಡು ಭಾಗದಲ್ಲೂ ಕೂಡ ಜಲಕ್ಷಾಮದ ಆತಂಕ ಈಗ ಕಾಡ್ತಾ ಇದೆ. ಕುಡಿಯೋ ನೀರಿಗಾಗಿ ಸಂಕಷ್ಟದ ಮುನ್ಸೂಚನೆ. ಚಿಕ್ಕಮಗಳೂರು ತಾಲೂಕಿನ ಆಡಳಿತದಿಂದ ಮಾರ್ಗಸೂಚಿ ಒಂದು ಬಿಡುಗಡೆಯಾಗಿದೆ. ಜಲಮೂಲಗಳಿಂದ ಕೃಷಿಗೆ ನೀರನ್ನ ಉಪಯೋಗಿಸಬೇಡಿ ಎನ್ನುವಂತಹ ಸೂಚನೆ. ನೀರಿನ ಸಮಸ್ಯೆ ಇದ್ರೆ ಮಾಹಿತಿ ನೀಡಿ ಅಂತ ಹೆಲ್ಪ್ ಲೈನ್ ಕೂಡ ಆರಂಭಿಸಿದೆ ಜಿಲ್ಲಾಡಳಿತ. 08262228181 ಈ ನಂಬರ್ಗೆ ಕರೆ ಮಾಡಿ ಮಾಹಿತಿ ಕೊಡಿ, ಸಮಸ್ಯೆ ಇದ್ದಲ್ಲಿ ಎನ್ನುವಂತಹ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಕುಡಿಯೋ ನೀರಿಗೆ ಸಂಕಷ್ಟ ಬರುವ ಮುನ್ಸೂಚನೆ ಸಿಗ್ತಾ ಇದೆ. ಬರೀ ರಾಜ್ಯ ರಾಜಧಾನಿಯಲ್ಲಷ್ಟೇ ಅಲ್ಲ, ಮಲೆನಾಡು ಭಾಗದಲ್ಲೂ ಕೂಡ ಇಂಥದ್ದೊಂದು ಸಮಸ್ಯೆ ಕಾಡ್ತಾ ಇದೆ. ಬೆಂಗಳೂರಲ್ಲಿ ಜಲಕ್ಷಾಮವನ್ನ ನಿವಾರಣೆ ಮಾಡುವುದಕ್ಕೆ BWSSB ಒಂದು ಸುತ್ತೋಲೆಯನ್ನ ಹೊರಡಿಸಿದೆ. ಆದರೆ ಯಾವ ರೀತಿಯಾಗಿ ಅದನ್ನ ಮಾನಿಟರ್ ಮಾಡುತ್ತೆ ಅನ್ನುವಂಥದ್ದು ಕೂಡ ದೊಡ್ಡ ಸಮಸ್ಯೆ ಆಗುತ್ತೆ. ಈ ಜಗಚಿ ಜಲಾಶಯದಲ್ಲಿ ನೀರಿನ ಮಟ್ಟದಲ್ಲಿ ಭಾರಿ ಇಳಿಕೆಯಾಗಿದೆ. ಕುಡಿಯೋ ನೀರಿನ ಸಮಸ್ಯೆ ಹೆಚ್ಚಾಗೋದ್ರಿಂದಾಗಿ ಈಗ ಆ ತಾಲೂಕು ಆಡಳಿತ ಒಂದು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.